ಪಾಕಿಸ್ತಾನದಲ್ಲೂ ಒಂದು ಪಂಜಾಬ್ ಇದೆ. ಆ ರಾಜ್ಯಕ್ಕೆ ನವಾಜ್ ಶರೀಫ್ ಮಗಳು ಮರಿಯಂ ನವಾಜ್ ಶರೀಫ್ ಸಿಎಂ ಆಗಿದ್ದಾರೆ. ಆಕೆ ನಿನ್ನೆ ಡಿಎಪಿ ಗೊಬ್ಬರದ ಪ್ರತಿ ಚೀಲಕ್ಕೆ 3 ರಿಂದ 4 ಸಾವಿರ ರೂಪಾಯಿ ಸಬ್ಸಿಡಿಯನ್ನ ಘೋಷಣೆ ಮಾಡಿದ್ದಾರೆ. ಇದೀಗ ಪಾಕಿಸ್ತಾನದಲ್ಲಿ ಒಂದು ಚೀಲ ಡಿಎಪಿ ಗೊಬ್ಬರ 13 ರಿಂದ 14 ಸಾವಿರ ರೂಪಾಯಿಗೆ ಸಿಗುತ್ತೆ. ಸಬ್ಸಿಡಿ ಘೋಷಣೆ ವೇಳೆ ಮರಿಯಂ ನವಾಜ್ ಮೋದಿ ಅವರನ್ನ ಕೆಣಕಿದ್ದಾರೆ. ಅವರು ಏನ್ ಹೇಳಿದ್ರು ಅಂತ ಕೇಳಿ ಆಮೇಲೆ ಅಸಲಿ ಕಥೆಯನ್ನ ಹೇಳ್ತೀವಿ. हम इंशाल्लाह ताला फर्टिलाइजर पे जो सबसे महंगा होता है डीएपी की बोरी के ऊपर जो इस वक्त 14,000 की है, उस पर मैं अभी अनाउंस नहीं करूंगी, लेकिन हम एक तारीखी सब्सिडी देने जा रहे हैं इंशाल्लाह ताला. ಪಾಕಿಸ್ತಾನದಲ್ಲೂ ಒಂದು ಪಂಜಾಬ್ ಇದೆ. ಆ ರಾಜ್ಯಕ್ಕೆ ನವಾಜ್ ಶರೀಫ್ ಮಗಳು ಮರಿಯಂ ನವಾಜ್ ಶರೀಫ್ ಸಿಎಂ ಆಗಿದ್ದಾರೆ. ಆಕೆ ನಿನ್ನೆ ಡಿಎಪಿ ಗೊಬ್ಬರದ ಪ್ರತಿ ಚೀಲಕ್ಕೆ 3 ರಿಂದ 4 ಸಾವಿರ ರೂಪಾಯಿ ಸಬ್ಸಿಡಿಯನ್ನ ಘೋಷಣೆ ಮಾಡಿದ್ದಾರೆ. ಇದೀಗ ಪಾಕಿಸ್ತಾನದಲ್ಲಿ ಒಂದು ಚೀಲ ಡಿಎಪಿ ಗೊಬ್ಬರ 13 ರಿಂದ 14 ಸಾವಿರ ರೂಪಾಯಿಗೆ ಸಿಗುತ್ತೆ. ಸಬ್ಸಿಡಿ ಘೋಷಣೆ ವೇಳೆ ಮರಿಯಂ ನವಾಜ್ ಮೋದಿ ಅವರನ್ನ ಕೆಣಕಿದ್ದಾರೆ. ಅವರು ಏನ್ ಹೇಳಿದ್ರು ಅಂತ ಕೇಳಿ ಆಮೇಲೆ ಅಸಲಿ ಕಥೆಯನ್ನ ಹೇಳ್ತೀವಿ. हम इंशाल्लाह ताला फर्टिलाइजर पे जो सबसे महंगा होता है डीएपी की बोरी के ऊपर जो इस वक्त 14,000 की है, उस पर मैं अभी अनाउंस नहीं करूंगी, लेकिन हम एक तारीखी सब्सिडी देने जा रहे हैं इंशाल्लाह ताला. ಪಾಕಿಸ್ತಾನದಲ್ಲೂ ಒಂದು ಪಂಜಾಬ್ ಇದೆ. ಆ ರಾಜ್ಯಕ್ಕೆ ನವಾಜ್ ಶರೀಫ್ ಮಗಳು ಮರಿಯಂ ನವಾಜ್ ಶರೀಫ್ ಸಿಎಂ ಆಗಿದ್ದಾರೆ. ಆಕೆ ನಿನ್ನೆ ಡಿಎಪಿ ಗೊಬ್ಬರದ ಪ್ರತಿ ಚೀಲಕ್ಕೆ 3 ರಿಂದ 4 ಸಾವಿರ ರೂಪಾಯಿ ಸಬ್ಸಿಡಿಯನ್ನ ಘೋಷಣೆ ಮಾಡಿದ್ದಾರೆ. ಇದೀಗ ಪಾಕಿಸ್ತಾನದಲ್ಲಿ ಒಂದು ಚೀಲ ಡಿಎಪಿ ಗೊಬ್ಬರ 13 ರಿಂದ 14 ಸಾವಿರ ರೂಪಾಯಿಗೆ ಸಿಗುತ್ತೆ. ಸಬ್ಸಿಡಿ ಘೋಷಣೆ ವೇಳೆ ಮರಿಯಂ ನವಾಜ್ ಮೋದಿ ಅವರನ್ನ ಕೆಣಕಿದ್ದಾರೆ. ಅವರು ಏನ್ ಹೇಳಿದ್ರು ಅಂತ ಕೇಳಿ ಆಮೇಲೆ ಅಸಲಿ ಕಥೆಯನ್ನ ಹೇಳ್ತೀವಿ. हम इंशाल्लाह ताला फर्टिलाइजर पे जो सबसे महंगा होता है डीएपी की बोरी के ऊपर जो इस वक्त 14,000 की है, उस पर मैं अभी अनाउंस नहीं करूंगी, लेकिन हम एक तारीखी सब्सिडी देने जा रहे हैं इंशाल्लाह ताला. ಪಾಕಿಸ್ತಾನದಲ್ಲೂ ಒಂದು ಪಂಜಾಬ್ ಇದೆ. ಆ ರಾಜ್ಯಕ್ಕೆ ನವಾಜ್ ಶರೀಫ್ ಮಗಳು ಮರಿಯಂ ನವಾಜ್ ಶರೀಫ್ ಸಿಎಂ ಆಗಿದ್ದಾರೆ. ಆಕೆ ನಿನ್ನೆ ಡಿಎಪಿ ಗೊಬ್ಬರದ ಪ್ರತಿ ಚೀಲಕ್ಕೆ 3 ರಿಂದ 4 ಸಾವಿರ ರೂಪಾಯಿ ಸಬ್ಸಿಡಿಯನ್ನ ಘೋಷಣೆ ಮಾಡಿದ್ದಾರೆ. ಇದೀಗ ಪಾಕಿಸ್ತಾನದಲ್ಲಿ ಒಂದು ಚೀಲ ಡಿಎಪಿ ಗೊಬ್ಬರ 13 ರಿಂದ 14 ಸಾವಿರ ರೂಪಾಯಿಗೆ ಸಿಗುತ್ತೆ. ಸಬ್ಸಿಡಿ ಘೋಷಣೆ ವೇಳೆ ಮರಿಯಂ ನವಾಜ್ ಮೋದಿ ಅವರನ್ನ ಕೆಣಕಿದ್ದಾರೆ. ಅವರು ಏನ್ ಹೇಳಿದ್ರು ಅಂತ ಕೇಳಿ ಆಮೇಲೆ ಅಸಲಿ ಕಥೆಯನ್ನ ಹೇಳ್ತೀವಿ. हम इंशाल्लाह ताला फर्टिलाइजर पे जो सबसे महंगा होता है डीएपी की बोरी के ऊपर जो इस वक्त 14,000 की है, उस पर मैं अभी अनाउंस नहीं करूंगी, लेकिन हम एक तारीखी सब्सिडी देने जा रहे हैं इंशाल्लाह ताला. ಪಾಕಿಸ್ತಾನದಲ್ಲೂ ಒಂದು ಪಂಜಾಬ್ ಇದೆ. ಆ ರಾಜ್ಯಕ್ಕೆ ನವಾಜ್ ಶರೀಫ್ ಮಗಳು ಮರಿಯಂ ನವಾಜ್ ಶರೀಫ್ ಸಿಎಂ ಆಗಿದ್ದಾರೆ. ಆಕೆ ನಿನ್ನೆ ಡಿಎಪಿ ಗೊಬ್ಬರದ ಪ್ರತಿ ಚೀಲಕ್ಕೆ 3 ರಿಂದ 4 ಸಾವಿರ ರೂಪಾಯಿ ಸಬ್ಸಿಡಿಯನ್ನ ಘೋಷಣೆ ಮಾಡಿದ್ದಾರೆ. ಇದೀಗ ಪಾಕಿಸ್ತಾನದಲ್ಲಿ ಒಂದು ಚೀಲ ಡಿಎಪಿ ಗೊಬ್ಬರ 13 ರಿಂದ 14 ಸಾವಿರ ರೂಪಾಯಿಗೆ ಸಿಗುತ್ತೆ. ಸಬ್ಸಿಡಿ ಘೋಷಣೆ ವೇಳೆ ಮರಿಯಂ ನವಾಜ್ ಮೋದಿ ಅವರನ್ನ ಕೆಣಕಿದ್ದಾರೆ. ಅವರು ಏನ್ ಹೇಳಿದ್ರು ಅಂತ ಕೇಳಿ ಆಮೇಲೆ ಅಸಲಿ ಕಥೆಯನ್ನ ಹೇಳ್ತೀವಿ. हम इंशाल्लाह ताला फर्टिलाइजर पे जो सबसे महंगा होता है डीएपी की बोरी के ऊपर जो इस वक्त 14,000 की है, उस पर मैं अभी अनाउंस नहीं करूंगी, लेकिन हम एक तारीखी सब्सिडी देने जा रहे हैं इंशाल्लाह ताला. ಪಾಕಿಸ್ತಾನದಲ್ಲೂ ಒಂದು ಪಂಜಾಬ್ ಇದೆ. ಆ ರಾಜ್ಯಕ್ಕೆ ನವಾಜ್ ಶರೀಫ್ ಮಗಳು ಮರಿಯಂ ನವಾಜ್ ಶರೀಫ್ ಸಿಎಂ ಆಗಿದ್ದಾರೆ. ಆಕೆ ನಿನ್ನೆ ಡಿಎಪಿ ಗೊಬ್ಬರದ ಪ್ರತಿ ಚೀಲಕ್ಕೆ 3 ರಿಂದ 4 ಸಾವಿರ ರೂಪಾಯಿ ಸಬ್ಸಿಡಿಯನ್ನ ಘೋಷಣೆ ಮಾಡಿದ್ದಾರೆ. ಇದೀಗ ಪಾಕಿಸ್ತಾನದಲ್ಲಿ ಒಂದು ಚೀಲ ಡಿಎಪಿ ಗೊಬ್ಬರ 13 ರಿಂದ 14 ಸಾವಿರ ರೂಪಾಯಿಗೆ ಸಿಗುತ್ತೆ.
ಸಬ್ಸಿಡಿ ಘೋಷಣೆ ವೇಳೆ ಮರಿಯಂ ನವಾಜ್ ಮೋದಿ ಅವರನ್ನ ಕೆಣಕಿದ್ದಾರೆ. ಅವ್ರು ಏನ್ ಹೇಳಿದ್ರು ಅಂತ ಕೇಳಿ ಆಮೇಲೆ ಅಸಲಿ ಕಥೆಯನ್ನ ಹೇಳ್ತೀವಿ. हम इंशाअल्लाह ताला फर्टिलाइजर पे जो सबसे महंगा होता है डीएपी की बोरी के ऊपर जो इस वक्त 14,000 की है, उस पर मैं अभी अनाउंस नहीं करूंगी, लेकिन हम एक तारीखी सब्सिडी देने जा रहे हैं इंशाअल्लाह ताला. ಪಾಕಿಸ್ತಾನದಲ್ಲೂ ಒಂದು ಪಂಜಾಬ್ ಇದೆ. ಆ ರಾಜ್ಯಕ್ಕೆ ನವಾಜ್ ಶರೀಫ್ ಮಗಳು ಮರಿಯಂ ನವಾಜ್ ಶರೀಫ್ ಸಿಎಂ ಆಗಿದ್ದಾರೆ. ಆಕೆ ನಿನ್ನೆ ಡಿಎಪಿ ಗೊಬ್ಬರದ ಪ್ರತಿ ಚೀಲಕ್ಕೆ 3,000 ರಿಂದ 4,000 ರೂಪಾಯಿ ಸಬ್ಸಿಡಿಯನ್ನ ಘೋಷಣೆ ಮಾಡಿದ್ದಾರೆ. ಇದೀಗ ಪಾಕಿಸ್ತಾನದಲ್ಲಿ ಒಂದು ಚೀಲ ಡಿಎಪಿ ಗೊಬ್ಬರ 13,000 ರಿಂದ 14,000 ರೂಪಾಯಿಗೆ ಸಿಗುತ್ತೆ. ಸಬ್ಸಿಡಿ ಘೋಷಣೆ ವೇಳೆ ಮರಿಯಂ ನವಾಜ್ ಮೋದಿ ಅವರನ್ನ ಕೆಣಕಿದ್ದಾರೆ. ಅವ್ರು ಏನ್ ಹೇಳಿದ್ರು ಅಂತ ಕೇಳಿ ಆಮೇಲೆ ಅಸಲಿ ಕಥೆಯನ್ನ ಹೇಳ್ತೀವಿ. हम इंशाअल्लाह ताला फर्टिलाइजर पे जो सबसे महंगा होता है डीएपी की बोरी के ऊपर जो इस वक्त 14,000 की है, उस पर मैं अभी अनाउंस नहीं करूंगी, लेकिन हम एक तारीखी सब्सिडी देने जा रहे हैं इंशाअल्लाह ताला. ಪಾಕಿಸ್ತಾನದಲ್ಲೂ ಒಂದು ಪಂಜಾಬ್ ಇದೆ. ಆ ರಾಜ್ಯಕ್ಕೆ ನವಾಜ್ ಶರೀಫ್ ಮಗಳು ಮರಿಯಂ ನವಾಜ್ ಶರೀಫ್ ಸಿಎಂ ಆಗಿದ್ದಾರೆ. ಆಕೆ ನಿನ್ನೆ ಡಿಎಪಿ ಗೊಬ್ಬರದ ಪ್ರತಿ ಚೀಲಕ್ಕೆ 3,000 ರಿಂದ 4,000 ರೂಪಾಯಿ ಸಬ್ಸಿಡಿಯನ್ನ ಘೋಷಣೆ ಮಾಡಿದ್ದಾರೆ. ಇದೀಗ ಪಾಕಿಸ್ತಾನದಲ್ಲಿ ಒಂದು ಚೀಲ ಡಿಎಪಿ ಗೊಬ್ಬರ 13,000 ರಿಂದ 14,000 ರೂಪಾಯಿಗೆ ಸಿಗುತ್ತೆ. ಸಬ್ಸಿಡಿ ಘೋಷಣೆ ವೇಳೆ ಮರಿಯಂ ನವಾಜ್ ಮೋದಿ ಅವರನ್ನ ಕೆಣಕಿದ್ದಾರೆ. ಅವ್ರು ಏನ್ ಹೇಳಿದ್ರು ಅಂತ ಕೇಳಿ ಆಮೇಲೆ ಅಸಲಿ ಕಥೆಯನ್ನ ಹೇಳ್ತೀವಿ. हम इंशाअल्लाह ताला फर्टिलाइजर पे जो सबसे महंगा होता है डीएपी की बोरी के ऊपर जो इस वक्त 14,000 की है, उस पर मैं अभी अनाउंस नहीं करूंगी, लेकिन हम एक तारीखी सब्सिडी देने जा रहे हैं इंशाअल्लाह ताला. ಪಾಕಿಸ್ತಾನದಲ್ಲೂ ಒಂದು ಪಂಜಾಬ್ ಇದೆ. ಆ ರಾಜ್ಯಕ್ಕೆ ನವಾಜ್ ಶರೀಫ್ ಮಗಳು ಮರಿಯಂ ನವಾಜ್ ಶರೀಫ್ ಸಿಎಂ ಆಗಿದ್ದಾರೆ. ಆಕೆ ನಿನ್ನೆ ಡಿಎಪಿ ಗೊಬ್ಬರದ ಪ್ರತಿ ಚೀಲಕ್ಕೆ 3,000 ರಿಂದ 4,000 ರೂಪಾಯಿ ಸಬ್ಸಿಡಿಯನ್ನ ಘೋಷಣೆ ಮಾಡಿದ್ದಾರೆ. ಇದೀಗ ಪಾಕಿಸ್ತಾನದಲ್ಲಿ ಒಂದು ಚೀಲ ಡಿಎಪಿ ಗೊಬ್ಬರ 13,000 ರಿಂದ 14,000 ರೂಪಾಯಿಗೆ ಸಿಗುತ್ತೆ. ಸಬ್ಸಿಡಿ ಘೋಷಣೆ ವೇಳೆ ಮರಿಯಂ ನವಾಜ್ ಮೋದಿ ಅವರನ್ನ ಕೆಣಕಿದ್ದಾರೆ. ಅವ್ರು ಏನ್ ಹೇಳಿದ್ರು ಅಂತ ಕೇಳಿ ಆಮೇಲೆ ಅಸಲಿ ಕಥೆಯನ್ನ ಹೇಳ್ತೀವಿ. हम इंशाअल्लाह ताला फर्टिलाइजर पे जो सबसे महंगा होता है डीएपी की बोरी के ऊपर जो इस वक्त 14,000 की है, उस पर मैं अभी अनाउंस नहीं करूंगी, लेकिन हम एक तारीखी सब्सिडी देने जा रहे हैं इंशाअल्लाह ताला.